गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। सर्वात्मा सर्वदृग्भ्योऽसौ सर्वाध्यासनिरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शंकरौ। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेचिनं वन्दे वेदांत तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। सद्गुरु भक्तರು ಭಗವದ್ ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ 2026ನೇ ಇಸವಿ ಜೂನ್ ಮಾಹೆಯಲ್ಲಿ 12ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ಸುಗಮ ಅಧ್ಯಾಸ ಭಾಷೆ ವ್ಯಾಖ್ಯ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕನ್ನಡದ ಗ್ರಂಥ ಸುಗಮ ಪುಸ್ತಕ 209ನೇ ಪುಟ. ಸಾಕ್ಷಿ ಅಹಂ ಪ್ರತ್ಯಯನೋ
ಅನ್ಯೋನ್ಯಾಧ್ಯಾಸ. 53 ಖಂಡ. ದಯವಿಟ್ಟು ಎಲ್ಲರೂ ಪುಸ್ತಕವನ್ನ ನೋಡ್ಕೊಳ್ಳಿ, ಬಹಳ ಗಹನವಾದ ವಿಷಯ. ಸಾಕ್ಷಿ ಅಹಂ ಪ್ರತ್ಯಯಿನೋ ಅನ್ಯೋನ್ಯಾಧ್ಯಾಸ. ಸಾಕ್ಷಿ ಚ ಅಹಂ ಪ್ರತ್ಯಯೀ ಚ ಸಾಕ್ಷ್ಯಹಂ ಪ್ರತ್ಯಯಿನೌ ತಯೋಃ ಸಾಕ್ಷಿ ಅಹಂ ಪ್ರತ್ಯಯಿನೋಃ ಸಾಕ್ಷಿಣಃ ಅಹಂ ಪ್ರತ್ಯಯಿನಶ್ಚ ಅನ್ಯೋನ್ಯಾಧ್ಯಾಸಃ. ಇಲ್ಲಿಯವರೆಗೆ ಬಾಹ್ಯ ಅನಾತ್ಮಾಧ್ಯಾಸಗಳನ್ನೆಲ್ಲ ಹೇಳ್ತಾ ಬಂದ್ರು. ಇವಾಗ ಹೇಳ್ತಾ ಇದ್ದಾರೆ ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮನಿಗೂ ಅಹಂ ಪ್ರತ್ಯಯಕ್ಕೆ ಗಮ್ಯನಾಗಿರುವ ಜೀವಾತ್ಮನಿಗೂ ಕೂಡ ಅನ್ಯೋನ್ಯಾಧ್ಯಾಸವಾಗಿದೆ. ಜೀವಾತ್ಮನನ್ನ ಪರಮಾತ್ಮನೆಂದು, ಪರಮಾತ್ಮನನ್ನ ಜೀವಾತ್ಮನೆಂದು ಎಲ್ಲ ಮಾನವರು ತಿಳಿದುಕೊಂಡಿದ್ದಾರೆ. ಇದು ಅತ್ಯಂತ ಸೂಕ್ಷ್ಮತಮವಾದ ವಿಚಾರ. ನೋಡೋಣ. ತದೇವಂ ಆತ್ಮನಿ ಅನಾತ್ಮ ಧರ್ಮಾಧ್ಯಾಸ ಪ್ರಕಾರಾನ್ ಪ್ರದರ್ಶ್ಯ ಇದಾನೀಂ ಸಕಲ ಧರ್ಮಾಧ್ಯಾಸ ಮೂಲಂ ಅಹಂ ಧರ್ಮ್ಯ ಅಧ್ಯಾಸಂ ಉಪಸ್ಥಾಪಯತಿ ಭಗವಾನ್ ಶಂಕರ. ಎಷ್ಟು ಚೆನ್ನಾಗಿ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಏನಂತ? ತದೇವಂ, ಇಲ್ಲಿಯವರೆಗೆ ಹೀಗೆ ಆತ್ಮನಿ ಅನಾತ್ಮಾಧ್ಯಾಸ ಪ್ರಕಾರ, ಆತ್ಮನಲ್ಲಿ ದೇಹದ ಧ್ಯಾಸ ಅನಾತ್ಮ, ಆತ್ಮನಲ್ಲಿ ಇಂದ್ರಿಯಾಧ್ಯಾಸ ಅನಾತ್ಮ, ಆತ್ಮನಲ್ಲಿ ಇಂದ್ರಿಯ ಧರ್ಮಗಳ ಧ್ಯಾಸ ಅನಾತ್ಮ, ಆತ್ಮನಲ್ಲಿ ಅಂತಃಕರಣದ ಧ್ಯಾಸ ಅದು ಕೂಡ ಅನಾತ್ಮಾಧ್ಯಾಸ. ಪ್ರತ್ಯೇಕಾತ್ಮನಲ್ಲಿ ಅನಾತ್ಮವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳ ಅಧ್ಯಾಸವನ್ನು, ಧರ್ಮಾಧ್ಯಾಸದ ಪ್ರಕಾರವನ್ನು ಕೂಡ ಪ್ರಕರ್ಷೇಣ ದರ್ಶಯಿತ್ವ ಚೆನ್ನಾಗಿ ತೋರಿಸಿ, ಅಥ ಇದಾನೀಂ ಇನ್ನು ಈಗ ಸಕಲ ಧರ್ಮಾಧ್ಯಾಸ ಮೂಲಂ ಎಲ್ಲ ಅಧ್ಯಾಸಗಳಿಗೂ ಮೂಲವಾಗಿರುವ ಮೂಲಾಧ್ಯಾಸ, ಮೂಲಾವಿದ್ಯ ಯಾವುದು? ಅಹಂ ಧರ್ಮಿ ಅಧ್ಯಾಸಂ. ಅಹಂ ಅನ್ನುವಂಥ ಧರ್ಮವನ್ನ ಉಳ್ಳವನೇ ಅಹಂ ಧರ್ಮಿ, ಅಹಂ ಪ್ರತ್ಯಯಿ, ಜೀವಾತ್ಮ, ಕರ್ತ, ಭೋಕ್ತ ಚ. ಇವನ ಅಧ್ಯಾಸವನ್ನ ಉಪಸ್ಥಾಪಯತಿ ಉಪದೇಶ ಮಾಡುತ್ತಿದ್ದಾರೆ, ತಂದು ಒಡ್ಡುತ್ತಿದ್ದಾರೆ. ದೇಹೇಂದ್ರಿಯಾಧ್ಯಾಸವನ್ನು ಹೇಗಾದ್ರೂ ಕಲಿತುಕೊಳ್ಬಹುದು. ಆದರೆ ಅಹಂ ಧರ್ಮಿ ಅಧ್ಯಾಸವಿದೆ, ನಾನು ನಾನು ನಾನು, ಇದು ಎಲ್ಲ ಅಧ್ಯಾಸಗಳಿಗೂ ಮೂಲ. ಇದನ್ನ ಈಗ ಉಪಸ್ಥಾಪಯತಿ ಭಗವಾನ್ ಶಂಕರರು ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ತಿಳಿಸುತ್ತಿದ್ದಾರೆ. ಆ ವಿಚಾರವನ್ನ ಪ್ರಾರಂಭ ಮಾಡುತ್ತಿದ್ದಾರೆ. ಏನಂತ ಅರ್ಥ ಆಯ್ತಲ್ವ ವಾಕ್ಯ? ಮತ್ತೊಮ್ಮೆ ಓದ್ತೇನೆ. ತದೇವಂ ಆತ್ಮನಿ ದೇಹಾದಿ ಅನಾತ್ಮಾಧ್ಯಾಸ ಪ್ರಕಾರಾನ್ ಪ್ರದರ್ಶ್ಯ ಅಥ ಇದಾನೀಂ ಸಕಲ ಧರ್ಮಾಧ್ಯಾಸ ಮೂಲಂ ಅಹಂ ಧರ್ಮಿ ಅಧ್ಯಾಸಂ ಉಪಸ್ಥಾಪಯತಿ ಭಗವಾನ್ ಶಂಕರ. ಉಪಸ್ಥಾಪಯತಿ ಅಂದ್ರೆ ನಮ್ಮ ಮುಂದಿಡ್ತಾ ಇದೆ, ತಂದು ಒಡ್ಡುತ್ತಿದ್ದಾರೆ, ಮುಂದಿಡುತ್ತಿದ್ದಾರೆ. ಏನಂತ? ಏವಂ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ. ಅಬ್ಬಾ, ಏನ್ ಸ್ವಾಮಿ ಇದು ಅದ್ಭುತ! ಇದು ಶಾಂಕರ ಭಾಷ್ಯ. ಏವಂ, ಇದೇ ರೀತಿಯಲ್ಲಿ ಅಹಂ ಪ್ರತ್ಯಯಿನಂ, ನಾನು ಎನ್ನುವ ಪ್ರತ್ಯಯಕ್ಕೆ ವಿಷಯನಾಗಿರುವಂತಹ ಆತ್ಮನನ್ನ, ಅವನೇ ಜೀವಾತ್ಮ, ಅವನೇ ಅಹಂ ಪ್ರತ್ಯಯಿ ಆತ್ಮ. ಅಹಂ ಪ್ರತ್ಯಯ ವಿಷಯನಾಗಿರುವಂತಹ ಆತ್ಮನನ್ನ ಅಶೇಷ
ಸ್ವ ಪ್ರಚಾರ ಸಾಕ್ಷಿಣಿ ಅಶೇಷ ಎಲ್ಲ ಸ್ವ ತನ್ನ ಪ್ರಚಾರ ಪ್ರತ್ಯಯಗಳಿಗೆ ಸಾಕ್ಷಿಣಿ ಸಾಕ್ಷಿಯಾಗಿರುವ ಏನೇನ್ ತೋರ್ತಾ ಇದೆಯೋ ಎಲ್ಲಕ್ಕೂ ಆತ್ಮ ಸಾಕ್ಷಿ. ಈ ಸಾಕ್ಷ್ಯ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನೇ ಬ್ರಹ್ಮಜ್ಞಾನಿ. ತುಂಬಾ ಸಿಂಪಲ್. ಅದ್ವೈತ ವೇದಾಂತವನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು 5 ನಿಮಿಷ. ಏನೇ ವ್ಯವಹಾರಗಳು ನಡೆಯುತ್ತವೆಯೋ, ಆಧ್ಯಾತ್ಮಿಕ ವ್ಯವಹಾರ, ಆದಿ ಭೌತಿಕ, ಆದಿ ದೈವಿಕ, ವ್ಯಷ್ಟಿ ಸಮಷ್ಟಿ, ಸ್ಥೂಲ ಸೂಕ್ಷ್ಮ, ಒಳಗೆ ಹೊರಗೆ, ಈ ಎಲ್ಲ ವ್ಯವಹಾರಗಳಿಗೂ ಕೂಡ ನಾನು ಸಾಕ್ಷಿಯಾಗಿದ್ದೇನೆ. ನನಗೆ ಈ ವ್ಯವಹಾರಗಳ ಸಂಬಂಧವಿಲ್ಲ. ಅವನೇ ಪ್ರತ್ಯಗಾತ್ಮ. ಅಶೇಷ ಸ್ವ ಪ್ರಚಾರ. ಪ್ರಚಾರ ಅಂದ್ರೆ ತೋರುತ್ತೆ, ಪ್ರೊಜೆಕ್ಷನ್ಸ್, ಮಾಡಿಫಿಕೇಶನ್, ಚೇಂಜಸ್, ಎಲ್ಲ ಬದಲಾವಣೆಗಳಿಗೂ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನಿ. ಈ ಆತ್ಮನಿಗೆ ಹೆಸರು ಪ್ರತ್ಯಗಾತ್ಮ. ಆ ಆತ್ಮನಿಗೆ ಹೆಸರು ಅಹಂ ಪ್ರತ್ಯಯಿ. ಅಹಂ ಪ್ರತ್ಯಯಿಯಾಗಿರುವ ಸಂಸಾರಿಯಾತ್ಮನನ್ನ ಸಕಲ ಪ್ರಚಾರಕ್ಕೂ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನಲ್ಲಿ ಅಧ್ಯಾಸವನ್ನ ಮಾಡಿಕೊಂಡು ಎಲ್ಲ ಮಾನವರು ದುಃಖಿಗಳಾಗಿದ್ದಾರೆ. ಏನು ಆಶ್ಚರ್ಯವಿದು! ಇಲ್ಲಿಯವರೆಗೆ 8ನೇ ಶತಮಾನದವರೆಗೆ ಯಾರೊಬ್ಬರು ಹೇಳಿರದ, ಯಾರಿಗೂ ತಿಳಿಯದಿರುವ ಅದ್ಭುತವಾದ ಒಂದು ಸಂಶೋಧನೆ. ಇಂಥ ಸಂಶೋಧನೆಯನ್ನ ಮಾಡಿರುವ ಭಗವತ್ಪಾದ ಶಂಕರರಿಗೆ 10 ರೂಪಾಯಿ ಬೇಯಿಸ್ಕೊಳ್ಳಿ. ಅದ್ಭುತವಾದ ಸಂಶೋಧನೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಜಾತಕಗಳು ದುಃಖಮಯ. 33 ಕೋಟಿ ದೇವತೆಗಳ ಜಾತಕವೆಲ್ಲ ಅನರ್ಥಮಯ. ಗ್ರಹಗಳ, ದೇವತೆಗಳ ಎಲ್ಲ ಜೀವನ ದುಃಖಮಯ. ಆಲ್ ರೈಟ್. ಏನ್ ಪರಿಹಾರ? ಹೋಮವನ್ನ ಮಾಡಿ, ದಾನವನ್ನ ಮಾಡಿ, ತೀರ್ಥಯಾತ್ರೆಯನ್ನ ಮಾಡುತ್ತಾ ನದಿ ಸ್ನಾನವನ್ನ ಮಾಡಿ, ಪುಣ್ಯ ಕರ್ಮಗಳನ್ನ ಮಾಡಿ ಎಂದು ಎಲ್ಲರೂ ಹೇಳ್ತಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಹೇಳ್ತಾ ಇದ್ದಾರೆ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮ ಶತೇನ. ನೀವು ಆತ್ಮಜ್ಞಾನವೊಂದನ್ನ ಮಾಡಿಕೊಳ್ಳದೆ ಹೋದರೆ ಏನೇನೇ ಮಾಡಿದರೂ ಕೂಡ ಮೋಕ್ಷವಿಲ್ಲ. ಯಾಕೆ? ಅಧ್ಯಾಸವು ಅನುಸೃತವಾಗಿರುವುದರಿಂದ. ನನಗೆ ಅಧ್ಯಾಸವಿದೆಯಾ ಅಂತ ಕೇಳ್ತಾರೆ. ನಾನು ಕರ್ತ, ನಾನು ಭೋಕ್ತ ಅನ್ಕೊಂಡಿದ್ದೀಯಲ್ಲ, ಅದೇ ಅಧ್ಯಾಸದ ಬರೀ. ಅಧ್ಯಾಸದಿಂದಲೇ ಅನರ್ಥ ಪರಂಪರೆ. ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ಆಮೇಲೆ ಸಕಲ ಲೋಕ ಪ್ರತ್ಯಕ್ಷ. ಶಂಕರರು ಬರೀ ಸಾಕ್ಷಾತ್ ಪರಮೇಶ್ವರನ ಅವತಾರ ಸಂಭೂತರಷ್ಟೇ ಅಲ್ಲ, ಅವರು ಬ್ರಹ್ಮ ಸ್ವರೂಪರೇ. ಈ ಮಾತು ಹೇಳಬೇಕಾದ ಸಾಮಾನ್ಯವೇನ್ರಿ? ಅದರ ಮೇಲೆ 20ನೇ ಶತಮಾನದಲ್ಲಿ ಅವತರಿಸಿರುವಂತಹ ಪರಮ ಪೂಜ್ಯ ಕನ್ನಡ ಶಂಕರರು, ಅಭಿನವ ಶಂಕರರು, ಏನ್ ಪ್ರಸಿದ್ಧರಾಗಿರುವ ಬ್ರಹ್ಮಜ್ಞಾನಿ ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿಯವರು ಬೆಳಕನ್ನು ಚೆಲ್ತಾ ಇದ್ದಾರೆ. ವಾಕ್ಯ ಇದೆ ನೋಡಿ. ಏವಂ ಅಹಂ ಪ್ರತ್ಯಯಿನಂ ಅಹಂ ಪ್ರತ್ಯಯಿ ಅಹಂ ಪ್ರತ್ಯಯ ಯಸ್ಯ ಸಹ ಅಹಂ ಪ್ರತ್ಯಯಿ ತಂ ನಕಾರಾಂತ ಪುಲ್ಲಿಂಗ
ಅಹಂ ಪ್ರತ್ಯಯಿನ್ ಶಬ್ದ ಗುಣಿನ್ ಶಬ್ದವತಿ ಅಹಂ ಪ್ರತ್ಯಯಿನಂ. ಇಂಥ ಜೀವಾತ್ಮನನ್ನು ಅಶೇಷ ಸ್ವ ಪ್ರಚಾರ ಸಾಕ್ಷಿಣಿ, ಎಲ್ಲ ಪ್ರಚಾರಗಳಿಗೂ ಎಲ್ಲ ವಿಕಾರಗಳಿಗೂ ಸಾಕ್ಷಿಯಾಗಿರುವಂತ ಪ್ರತ್ಯಗಾತ್ಮನಲ್ಲಿ ಅಧ್ಯಸ್ಯ ಅಧ್ಯಾಸ ಮಾಡಿಕೊಂಡು ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ನಾನು ಯಾಕೆ ಮತ್ತೆ ಮತ್ತೆ ರಮಣ ಮಹರ್ಷಿಗಳನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಹೊಗಳ್ತಾ ಇರ್ತೇನೆ ಅಂದ್ರೆ ಇದಕ್ಕೋಸ್ಕರ. 1,000 ಕೋಟಿ ಮಾನವರನ್ನು ಅಧ್ಯಾಸವು ತನ್ನ ಹಿಡಿತದಲ್ಲಿಟ್ಟುಕೊಂಡು ಎಲ್ಲರನ್ನು ಅಧ್ಯಾಸ ಕೂಪದಲ್ಲಿ ತಳ್ಳಿಬಿಟ್ಟಿದೆ. 1,000 ಕೋಟಿ ಮಾನವರ ಪೈಕಿ ಒಬ್ಬರು, ಇಬ್ಬರು, 3, 4 ಜನ ಅಧ್ಯಾಸವನ್ನ ಮೆಟ್ಟಿ ಅಧ್ಯಾಸವನ್ನ ತುಳಿದು ಅಧ್ಯಾಸವನ್ನ ನಾಶ ಮಾಡಿಕೊಂಡು ಅಧ್ಯಾಸವನ್ನ ಬಾಧ ಮಾಡಿಕೊಂಡು ತಮ್ಮ ನೈಜ ಸ್ವರೂಪದಲ್ಲಿ ನಿಷ್ಠರಾಗಿದ್ದಾರಲ್ಲ. ಇದು ಎಷ್ಟು ಅದ್ಭುತ ಅಂತ ಅರ್ಥ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗ್ತೇನೆ ನೋಡಿ, ಬಹಳ ಚೆನ್ನಾಗಿದೆ. ಅಧ್ಯಾಸ ಭಾಷ್ಯ ಅದ್ಭುತ, ಸುಗಮ ವ್ಯಾಖ್ಯಾನ ಪರಮಾನಂದ. ಅಹಮಿತಿ ಪ್ರತ್ಯಯ ಯತ್ರ, ಯತ್ರ ಅಂತಂದ್ರು ಬಂದೆ, ಯಸ್ಮಿನ್ ಅಂದ್ರು ಬಂದೆ. ಸಹ ಅಯಂ ಅಹಂ ಪ್ರತ್ಯಯಿ. ಈ ಭಾಷ್ಯ ಭಾಗದಲ್ಲಿ ದಯವಿಟ್ಟು ತಮ್ಮಲ್ಲೊಂದು ಸವಿನಯ ಪ್ರಾರ್ಥನೆ, ತಾವೆಲ್ಲರೂ ಕೂಡ ಈ ಅಧ್ಯಾಸ ಭಾಷ್ಯವನ್ನ ಗಟ್ಟಿ ಮಾಡ್ಬಿಡಿ. ಸಂಧ್ಯಾ ವಂದನೆ ಮಂತ್ರ ಗಟ್ಟಿ ಮಾಡುವಂತೆ, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಗಟ್ಟು ಮಾಡುವಂತೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಗಟ್ಟು ಮಾಡುವಂತೆ ಅಧ್ಯಾಸ ಭಾಷ್ಯವನ್ನ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಶುರು ಮಾಡಿಕೊಂಡು ಕಟ್ಟಗಡೆದು ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಸುಮಾರು 10 ನಿಮಿಷವಾಗ್ಬೋದು, 20 ನಿಮಿಷವಾಗ್ಬೋದು. ಗಟ್ಟು ಮಾಡಿ ಹೇಳ್ಕೋತಾ ಇದೆ. ನಿಮಗೆ ಗೊತ್ತಿಲ್ಲದಂತೆ ಬ್ರಹ್ಮಾನಂದವಾಗ್ತಾ ಇರ್ತೀನಿ. ಅಹಂ ಪ್ರತ್ಯಯಿನಂ ಜೀವಂ, ಅಹಂ ಪ್ರತ್ಯಯಿನಂ ಶಾರೀರಂ, ಅಹಂ ಪ್ರತ್ಯಯಿನಂ ಸಂಸಾರಿಣಮಾತ್ಮಾನಂ. ಅಹಂ ಪ್ರತ್ಯಯಿ ಎಂದರೇನು? ಯಸ್ಯ ಅಹಂ ಪ್ರತ್ಯಯ ಸಹ ಅಹಂ ಪ್ರತ್ಯಯಿ. ಧನೀಂದ್ರೇನು? ಧನಂ ಯಸ್ಯ ಸಹ ಧನಿ. ಅಹಮಿತಿ ಪ್ರತ್ಯಯ, ನಾನು ನಾನು ಎನ್ನುವಂತ ಈ ಪ್ರತ್ಯಯವು ತಿಳುವಳಿಕೆಯು ಯಸ್ಯ ಯಸ್ಮಿನ್ ಯತ್ರ ಯಾವನಲ್ಲಿ ಉಂಟೋ ಸೋಯಂ ಇವನಿಗೆ ಹೆಸರು ಅಹಂ ಪ್ರತ್ಯಯಿ. ಅಹಂ ಪ್ರತ್ಯಯಾಶ್ರಯೋ ಜ್ಞಾತ ಇತ್ಯರ್ಥ. ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದಂತ ಹೇಳ್ತಾ ಇದ್ದ. ಬಾ, ಬ್ರಹ್ಮಾನಂದವಾಗಿದೆ. ಅಹಂ ಪ್ರತ್ಯಯ ಆಶ್ರಯ, ನಾನು ಎನ್ನುವಂಥ ಪ್ರತ್ಯಯಕ್ಕೆ ಆಶ್ರಯನಾಗಿರುವವನು, ಆಲಂಬನವಾಗಿರುವವನು. ಈ ನಾನು ಎನ್ನುವಂಥ ತಿಳುವಳಿಕೆ ಎಲ್ಲಿದೆ? ನನ್ನಲ್ಲಿದೆ. ನಾನು ಎನ್ನುವ ತಿಳುವಳಿಕೆ ಪುಸ್ತಕದಲ್ಲಿ ಇಲ್ಲ, ನಾನು ಎನ್ನುವ ತಿಳುವಳಿಕೆ ಗೋಡೆಯಲ್ಲಿ ಇಲ್ಲ, ನನ್ನಲ್ಲಿದೆ. ಆ ನಾನೇ ಅಹಂ ಪ್ರತ್ಯಯಿ. ಅಹಮಿತಿ ಪ್ರತ್ಯಯ, ನಾನು ಎನ್ನುವಂಥ ಪ್ರತ್ಯಯವು, ಪ್ರತ್ಯಯ ಅಂದ್ರೇನು? ಅರಿವು, ತಿಳುವಳಿಕೆ, ಬೋಧ. ಇದು ಯತ್ರ ಯಾವನಲ್ಲಿ ಉಂಟೋ ಸ್ವಯಂ ಇವನಿಗೆ ಹೆಸರಾಯಿತು ಅಹಂ ಪ್ರತ್ಯಯಿ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಅಹಂ ಪ್ರತ್ಯಯಿನಃ. ಯಾರಪ್ಪ ಇವನು ಅಂತಂದ್ರೆ ಅಹಂ ಪ್ರತ್ಯಯ ಆಶ್ರಯ. ನಾನು ನಾನು ಎನ್ನುವಂಥ ಅರಿವಿಗೆ ಆಶ್ರಯನಾಗಿರುವಂಥವನು. ಯಾರಿವನು? ಜ್ಞಾತ, ಅರಿಯುವವನು ಅಂತ ಅರ್ಥ. ನೋಡಿ,
ಅಹಂ ಪ್ರತ್ಯಯ ವಿಷಯಿ ಎನ್ನುವ ಮಾತಿಗೆ ನಾನು ಎನ್ನುವ ಪ್ರತ್ಯಯವನ್ನ ಉಳ್ಳವನು. ನಾನು ಎನ್ನುವ ಪ್ರತ್ಯಯಕ್ಕೆ ಆಶ್ರಯನಾಗಿರುವವನು ಯಾರವನು? ಜ್ಞಾತ. ಅಹಂ ಪ್ರತ್ಯಯಿ ಎಂದರೂ ಒಂದೇ, ಜ್ಞಾತ ಎಂದರೂ ಒಂದೇ. ಸೋಯಂ ಅಹಂ ಪ್ರತ್ಯಯಿ ಜ್ಞಾತ ಕರ್ತ ಭೋಕ್ತ ಚ ವ್ಯವಹಾರ. ಇವನೇ ವ್ಯವಹಾರ ಮಾಡುವಾಗ ನಾನು ಕರ್ತ, ನಾನು ಭೋಕ್ತ. ಈ ಮನೆಯನ್ನ ಕಟ್ಟಿಸಿದವನು ನಾನು, ಈ ಮನೆಯಲ್ಲಿ ವಾಸವಾಗಿರುವವನು ನಾನು, ಈ ಗ್ರಂಥಗಳನ್ನ ಬರೆದಿರುವವನು ನಾನು, ಇದರಿಂದ ಸಂತೋಷವನ್ನ ಅನುಭವಿಸುತ್ತಿರುವವನು ನಾನು. 4 ಶಬ್ದ. ಅಹಂ ಪ್ರತ್ಯಯಿ ಜ್ಞಾತ ಕರ್ತ ಭೋಕ್ತ ಚ. ಎಷ್ಟು ಚೆನ್ನಾಗಿದೆ, ಅದ್ಭುತ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪುಂಗವರು ತಮ್ಮ ಪೂರ್ವಾಶ್ರಮದಲ್ಲಿ ಉಪಾಧ್ಯಾಯ ವೃತ್ತಿ ಮಾಡಿದವರು. ಸುಮಾರು 40 ವರ್ಷಗಳ ಕಾಲ ಉಪಾಧ್ಯಾಯ ವೃತ್ತಿಯಲ್ಲಿದ್ದವರು. ಅಂತಹ ಸ್ವಾಮಿಗಳವರು ಸನ್ಯಾಸಿಗಳಾದ ಮೇಲೆ ಅಧ್ಯಾಸ ಭಾಷ್ಯವನ್ನ ನಮ್ಮಂಥ ಮುಮುಕ್ಷ ಜನಗಳೆಂಬ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಎಷ್ಟು ಸುಂದರವ ಬರೀತಾ ಇದ್ದಾರೆ. ಸೋಯಂ ಈ ಜೀವನೇ ಕರ್ತ ಭೋಕ್ತಾಚ. ವ್ಯವಹಾರ ಮಾಡುವಾಗ ಕೋಟಿ ಕೋಟಿ ವ್ಯವಹಾರ. 1 ತಿಂಗಳು ಕಷ್ಟಪಟ್ಟು ವ್ಯವಹಾರ ಮಾಡ್ದ, 10 ಗಂಟೆ ಕೆಲಸ ಮಾಡ್ದ. ಇವತ್ತಿನ ಕಾಲದಲ್ಲಿ ಐಟಿ ಬಿಟಿ ಕೆಲಸ ಅಂತ ಮಾಡ್ತಾರಲ್ಲ, ಅವರು ನಿಜವಾಗಿ ದೇವರು. 8 ಗಂಟೆ ಕೆಲಸ ಮಾಡ್ಬೇಕು, 4 ಗಂಟೆ ಟ್ರಾವೆಲ್. ಕೆಂಗೇರಿಯಿಂದ ವೈಟ್ ಫೀಲ್ಡ್ ಹೋಗ್ತಾರಂತೆ ಕೆಲಸ ಮಾಡಕ್ಕೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಸುಮಾರು 30 ಮೈಲಿ, 30 ಕಿಲೋಮೀಟರ್ ಹೆಚ್ಚಾಗಿ ಟ್ರಾವೆಲ್ ಬಹಳ ಕಷ್ಟ ಅಂತೆ. ಬಸ್ಸಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ, ಮೆಟ್ರೋದಲ್ಲಿ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಅಲ್ಲಿ 10 ಗಂಟೆಗೆ ಇರ್ಬೇಕು ಅಂದ್ರೆ ಮನೆ ಪಾಪ 8 ಗಂಟೆ ಬಿಡ್ತಾರೆ, 2 ಗಂಟೆ. 10 ರಿಂದ 8 ಗಂಟೆ ಕೆಲಸ ಮಾಡ್ಬೇಕು ಅಂದ್ರೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೂ ಮಾಡ್ತಾರೆ. ಅಲ್ಲಿ ಮತ್ತೆ ಪುನಃ ರಾತ್ರಿ 8 ಗಂಟೆ ಮನೆ. 24 ಗಂಟೆಗಳ ಪೈಕಿ 12 ಗಂಟೆ ಕೆಲಸ ವ್ಯವಹಾರ. ಕಷ್ಟಪಟ್ಟು ಕೆಲಸ ಮಾಡಿದ್ರು. ಸ್ವಾಮಿ ನೆನ್ನೆ ನಮ್ಮ ಪೇಮೆಂಟ್ ಬಂತು. ಎಷ್ಟು ಬಂತು? 10 ಲಕ್ಷ. ಆ ಫ್ಯಾಕ್ಟ್ರಿಯವರು, ಕಂಪನಿಯವರು ತುಂಬಾ ಬುದ್ಧಿವಂತರು. ಜಾಸ್ತಿ ಸಂಬಳ ಕೊಡ್ತಾರೆ. ಎಷ್ಟು ಸಂಬಳ? 10 ಲಕ್ಷ ಬೇಕಾ? 20 ಲಕ್ಷ ಕೊಡ್ತೀವಿ ಅಂತಾರೆ. ಅಲ್ಲೇ ಕ್ವಾರ್ಟರ್ಸ್ ಅನ್ನು ಮಾಡ್ಕೊಡ್ತೀವಿ ಅಂತಾರೆ. ಊಟ ತಿಂಡಿ ಕೊಡ್ತೀವಿ ಅಂತಾರೆ. ಮಾತ್ರ ಮನೆಗೆ ಹೋಗಿ ಇಲ್ಲೇ ಕೆಲಸ ಮಾಡಿ. ಈ ಪಾಪ ಜನಗಳು ಸಂಪಾದನೆ ಮಾಡ್ಕೊಂಡು ಕಾರ್ ತಗೋಬೇಕು, ಸಂಪಾದನೆ ಮಾಡ್ಕೊಂಡು ಮನೆ ಕಟ್ಬೇಕು, ಸಂಪಾದನೆ ಮಾಡ್ಕೊಂಡು ಫಾರಿನ್ ಹೋಗ್ಬೇಕು ಅಂತ ತುಂಬಾ ದುಡಿತಾರೆ. ನೋಡ್ಬಿಟ್ರೆ ಬಹಳ ಕಣ್ಣೀರು ಬರುತ್ತೆ. ಜೀವನ ಕ್ರಮ ಹಾಗಾಗ್ಬಿಡಿ. ವೇದಾಂತ ಚಿಂತನೆಗೆ ಅವಕಾಶವೇ ಇಲ್ಲ. ಕರ್ತ ಭೋಕ್ತಾಚ. 1 ತಿಂಗಳು ಕೆಲಸವನ್ನು ಕರ್ತವಾಗಿ ಮಾಡಿದೆ. ಅದರ ಫಲವಾಗಿ 26ನೇ ತಾರೀಕು ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡ್ತು. ಎಂಥದ್ದು? ಟ್ರಾನ್ಸ್ಫರ್ ಆಯ್ತು. ಸ್ಯಾಲ್ರಿ ತಗೊಂಡ. ಪುನಃ ಶುರು. ಇವತ್ತಿನ ಕಾಲದಲ್ಲಿ ನನಗೆ ತುಂಬಾ ಸಂಕಟ ಅನ್ಸುತ್ತೆ. ಮನೆ ಕೊಂಡ್ಕೋಬೇಕು, ಗಂಡ ಹೆಂಡತಿ ಇಬ್ರು ದುಡಿತಾ ಇರ್ತಾರೆ, ಸ್ವಲ್ಪ ಸಂಬಳ ಜಾಸ್ತಿ ಬರ್ತಿರುತ್ತೆ. 1 ಮನೆ ತಗೋಬೇಕು. 2 ಕೋಟಿ ಸಾಲ ಮಾಡ್ಬಿಟ್ರು. ಸಾಲ ಕೊಟ್ಬಿಡ್ತಾರೆ ಬ್ಯಾಂಕ್ ತಗೊಂಡು. ಪ್ರತಿ ತಿಂಗಳು 2.5 ಲಕ್ಷ ಕಟ್ಬೇಕು. EMI ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಏನು? ಎಷ್ಟು ವರ್ಷ? 10 ವರ್ಷ, 15 ವರ್ಷ. ಶ್ರೀರಾಮಚಂದ್ರ ಏನ್ ಸ್ವಾಮಿ ಜೀವನ ಯಾವಾಗ ಯೋಚನೆ. 180 ತಿಂಗಳು ನಾವು ಪ್ರತಿ ತಿಂಗಳು ಕೂಡ 2.5 ಲಕ್ಷ ಕಟ್ಬೇಕು. 1 ತಿಂಗಳು ಕಟ್ಟಿದ ಆಗೋಯ್ತಪ್ಪ ಅಂದ್ರೆ ಇನ್ನು 170-90 ತಿಂಗಳಿದೆ.
2 ತಿಂಗಳಾಯ್ತು, ಇದು ಜೀವನ. ಕರ್ತ ಭೋಕ್ತ ಅಂದ್ರು ಇದು ಅಧ್ಯಾಸದಿಂದ ಈ ಬರೀತ ಗುರುಗಳು. ಅಯಂ ಅಭಿಸಂಧಿ, ಅಯಂ ಇದು ಅಭಿಸಂಧಿ ತಾತ್ಪರ್ಯ, ಅಭಿಸಂಧಿ ಆಶಯ ತಾತ್ಪರ್ಯಂ, ಇಷ್ಟ ತಾತ್ಪರ್ಯ. ನೋಡಿ, ಗುರುಗಳು ಅಧ್ಯಾಸ ಭಾಷ್ಯವನ್ನ ಅರಗಿಸಿಕೊಂಡು ನುಂಗಿ ತಮ್ಮದನ್ನಾಗಿ ಮಾಡಿಕೊಂಡು ಅಯಂ ಅಭಿಸಂಧಿ ಹೀಗೆ ಬರೆಯಬೇಕಾದರೆ ಶಂಕರಾಚಾರ್ಯರ ಮನಸ್ಸಿನಲ್ಲಿ ಈ ಅಭಿಪ್ರಾಯ ಉಂಟು. ಏನು? ಸಂತು ಕಾಮಂ ಅನಾತ್ಮಧರ್ಮಾಃ ಕಾಮಾದಯಃ ತೇಷಾಂ ದೃಶ್ಯತ್ವೇ ಸತಿ ದಷ್ಟಧರ್ಮತ್ವಾನುಪಪತ್ತೇಃ ಅಹಂ ರೂಪಸ್ಯ ತು ಪ್ರತ್ಯಗಾತ್ಮ ಸಂಬಂಧಿತಯಾ ಏವ ಪ್ರಸಿದ್ಧೇಃ ನಯುಕ್ತಂ ಅನಾತ್ಮಧರ್ಮತ್ವಂ ಇತ್ಯಾಶಂಕೇತ ತಾಂ ಆಶಂಕಾಂ ಪರಿಹರ್ತುಂ ಇದಮುಚ್ಯತೆ. 20ನೇ ಶತಮಾನ, ನಾವೆಲ್ಲರೂ 20ನೇ ಶತಮಾನದಲ್ಲೇ ಹುಟ್ಟಿರುವಂತ ಸದ್ಗುರು ಭಕ್ತರು, ಮೋಕ್ಷಗಳ ಮಧುಷ್ಟಶಾಲಿಗಳ. ಇಷ್ಟು ತಾತ್ಪರ್ಯ. ಏನು? ಸಂತು ಕಾಮಂ, ಇದು ಇಡಿಯೋ ಮೆದಿಟ್ಯೂಸೆ. ಕಾಳಿದಾಸ ಹೇಳ್ತಾನೆ, ಕಾಮಂ ನೃಪಾ ಸಂತ ಸಹಸ್ರ ಶೂನ್ಯೇ ರಾಜನ್ವತಿ ಮಾಹುರನೇನ ಭೂಮಿಂ ನಕ್ಷತ್ರ ತಾರಾ ಗ್ರಹ ಸಂಕುಲಾಪಿ ಜ್ಯೋತಿಷ್ಪತಿ ಚಂದ್ರಮಸೇವ ರಾತ್ರಿ. ಶ್ರೀರಾಮಚಂದ್ರ, ಇದು ರಘುವಂಶದ ಒಂದು ವಾಕ್ಯ. ಅಲ್ಲಿ ಸಂತು ಕಾಮಂ ಬಳಸಿದ್ದಾನೆ. ಇದು ಬಹಳ ಸುಂದರವಾದ ಪ್ರಯೋಗ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿವೆ, ಸಂತೋಷ. ಆದರೆ ಯಾವುದರಿಂದಲೂ ರಾತ್ರಿ ಬೆಳಕು ಬರುವುದಿಲ್ಲ. ರಾತ್ರಿಯ ಹೆಸರು ಜ್ಯೋತಿಷ್ಪತಿ, ಬೆಳಕನ್ನ ಉಳ್ಳವಳು, ಸ್ತ್ರೀಲಿಂಗ, ರಾತ್ರಿ ಶಬ್ದ. ಬೆಳಕು ಉಂಟು ಅಂತ ಹೇಳ್ತೀವಿ. ಯಾವ ದಿವಸ? ಅಮಾವಾಸ್ಯ ದಿವಸವಾ? ಅಮಾವಾಸ್ಯ ದಿವಸ ಬೇಕಾದಷ್ಟು ನಕ್ಷತ್ರಗಳು ಕಾಣಿಸುತ್ತವೆ, ಚಂದ್ರ ಇಲ್ಲ. ಅನೇಕ ನಕ್ಷತ್ರಗಳಿದ್ದರೂ ಚಂದ್ರನೊಬ್ಬನಿಂದಲೇ ರಾತ್ರಿಗೆ ಮಜಾ, ರಾತ್ರಿಗೆ ಬೆಳಕು. ಕಾಳಿದಾಸ ಏನ್ ಮಾತಾಡಿದ? ನಕ್ಷತ್ರ ತಾರಾ ಗ್ರಹ ಸಂಕುಲಾಪಿ, ನಕ್ಷತ್ರಗಳು ಗ್ರಹಗಳು ಇವುಗಳಿಂದ ಕೂಡಿಕೊಂಡಿದ್ದರು. ಜ್ಯೋತಿಷ್ಪತಿ, ಬೆಳಕನ್ನ ಉಳ್ಳದ್ದು ಎಂದು ಪ್ರಶಸ್ತಿ ಬರುವಂತಹದ್ಯಾದ್ದರಿಂದ ಚಂದ್ರಮಸ. ಹಾಗೆ ಪ್ರಪಂಚದಲ್ಲಿ ಸಾವಿರಾರು ಜನ ಗುರುಗಳಿರ್ಬಹುದು, ಸಾವಿರಾರು ಜನ ಪ್ರವಚನಕಾರರು ಇರಬಹುದು, ಸಹಸ್ರಾರು ಜನ ವೇದಾಂತಿಗಳಿರ್ಬಹುದು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಿಜವಾದ ವ್ಯಾಖ್ಯಾನಕಾರರು. ಯಾಕೆ? ಶಂಕರರ ಹೃದಯವನ್ನ ಅರ್ಥ ಮಾಡಿಕೊಂಡು ನಮಗೆ ಕೊಡ್ತಾರೆ. ಸಂತು ಕಾಮಂ ಇರಬಹುದು, ಆಗಲಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಏನಿರಬಹುದು? ಅನಾತ್ಮ ಧರ್ಮ ಕಾಮಾದಯ, ಕಾಮ, ಕ್ರೋಧ, ವಿಚಿಕಿತ್ಸ, ಆಶ್ಚರ್ಯ, ಭಯ, ಇದೆಲ್ಲವೂ ಕೂಡ ಅಂತಃಕರಣದ ಧರ್ಮಗಳೆಂದು ಬೇಕಾದರೆ ಆಗಲಿ. ಯಾಕೆ ಅಂತಂದ್ರೆ ತೇಷಾಂ ದೃಶ್ಯತ್ವಾತ್, ಕಾಮವು ನನಗೆ ಗೋಚರವಾಗ್ತಾ ಇದೆ, ಕ್ರೋಧ, ಭಯ, ಆಶ್ಚರ್ಯ ಎಲ್ಲವೂ ಕೂಡ ನನಗೆ ದೃಶ್ಯವಾಗಿ ಕಾಣಿಸ್ತಾ ಇದೆ. ದಷ್ಟು ಧರ್ಮತ್ವ ಅನುಪಪತ್ತೇ, ಆದ್ದರಿಂದ ದೃಷ್ಟಿವಿನ ಧರ್ಮವಲ್ಲ ಎಂದು ಹೇಳಬಹುದು. ಇದಾಗ್ಲಿ ಅಂತಃಕರಣದ ಧರ್ಮಗಳಾಗಿರುವ ಕಾಮ, ಕ್ರೋಧ, ಸಂಶಯ, ಭೀತಿ, ಆಶ್ಚರ್ಯ ಮುಂತಾದ ಧರ್ಮಗಳು ಆತ್ಮನ ಧರ್ಮವಲ್ಲ, ಅನಾತ್ಮ ಧರ್ಮ ಅಂತ ಆಗಬಹುದು, ಒಪ್ಕೊಳ್ತೇವೆ. ಆದರೆ ಅಹಂ ರೂಪಸ್ಯತು, ನಾನು ಅನ್ನುವ ರೂಪದಿಂದಿರುವ ಧರ್ಮವಾದರ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ಕಾಮಾದಿಗಳು ಅಂತಃಕರಣದ ಧರ್ಮವಾದ್ದರಿಂದ, ದೃಶ್ಯವಾಗಿರುವುದರಿಂದ ಅನಾತ್ಮ ಧರ್ಮ ಅಗ್ರಿ.
ಆದರೆ ಅಹಂ ರೂಪಸ್ಯತು ನಾನು ಎನ್ನುವ ರೂಪದಿಂದ ತೋರುತ್ತಿರುವ ಈ ಸಂಸಾರಿಯ ಜೀವಾತ್ಮನಾದರೂ ಪ್ರತ್ಯಗಾತ್ಮ ಸಂಬಂಧಿತೆಯ ಪ್ರತ್ಯಗಾತ್ಮ ಹತ್ತಿರದಲ್ಲಿ ನೇರಷ್ಟೇ ಈ ಅಹಂ ಧರ್ಮಿ ತೋರ್ತಾ ಇದ್ದಾನಲ್ಲ ಸಂಸಾರಿ ಜೀವಾತ್ಮ, ಇವನನ್ನು ಒಂದು ಕ್ಷಣದಲ್ಲಿ ಪ್ರತ್ಯಗಾತ್ಮನನ್ನು ಮಾಡ್ಬಿಡ್ಬೋದು. ಉಪಾಧಿ ಕಿತ್ತಾಕ್ಬಿಟ್ರೆ ಅವನೇ ಪ್ರತ್ಯಗಾತ್ಮ. ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟೆ ಅಹಂ ಪ್ರತ್ಯಯಿಯಾಗಿರುವ ಕರ್ತೃಭೋಕ್ತೃವಾಗಿರುವ ಜ್ಞಾತವಾಗಿರುವ ಜೀವಾತ್ಮನು ತೋರುತ್ತಿರುವುದರಿಂದ ಇವನನ್ನ ಅನಾತ್ಮ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಬ್ಬಾ, ಹೇಗಿದೆ ಆರ್ಗ್ಯುಮೆಂಟ್ ಅಂದ್ರೆ, ಮಹಾರಾಜರಿಗೆ 1,00,000 ಜನ ಪ್ರಜೆಗಳಿದ್ದಾರೆ. ಅವ್ರು ಯಾರು ರಾಜನಲ್ಲ, ಆಗ್ಬೋದು. ಮಹಾರಾಜರ ಅರಮನೆಯಲ್ಲಿ ಕೆಲಸ ಮಾಡುವಂತಹ ಜನ 1,000 ಜನ ಇದ್ದಾರೆ. ಅವ್ರ ಹತ್ತಿರದಲ್ಲಿ ಅವರು ಮಹಾರಾಜರಲ್ಲ. ಮಹಾರಾಜನಿಗೆ ಮಾರ್ಗದರ್ಶನ ಮಾಡುವಂತ ಮಂತ್ರಿ ಇದ್ದಾನೆ, ಅವನು ಕೂಡ ಮಂತ್ರಿಯಲ್ಲ. ಆದ್ರೆ ಮಹಾರಾಣಿ ಅಂತಿದಾರಲ್ಲ, ಮಹಾರಾಣಿ ರಾಜನ ಹತ್ತಿರವೇ ಇರ್ತಾಳೆ. ರಾಜನಿಗೆ ಊಟ ಬಡಿಸ್ತಾಳೆ, ರಾಜನಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಳ್ತಾಳೆ. ಮಹಾರಾಣಿ ರಾಜನ ಹತ್ತಿರದಲ್ಲೇ ಇರುವುದರಿಂದ ಅವಳು ಮಹಾರಾಜನಲ್ವಾ? ಅಲ್ಲ. ಮಹಾರಾಣಿ ಎಷ್ಟೇ ಹತ್ತಿರದಲ್ಲಿ ಇದ್ದರೂ 24 ಗಂಟೆ ಮಹಾರಾಜ್ ಪಕ್ಕದಲ್ಲೇ ಇದ್ದರು ಅವಳು ಕೂಡ ಮಹಾರಾಜನಲ್ಲ. ಹಾಗಿಲ್ಲಿ ಕಾಮಾದಿಗಳು ಅಂತಃಕರಣದ ಧರ್ಮವಾದ್ದರಿಂದ ದೃಶ್ಯವಾಗಿರುವುದರಿಂದ ಅನಾತ್ಮ ಧರ್ಮ ಅಂತ ಆಗಲಿ. ಆದರೆ ಅಹಂ ರೂಪ ಎಷ್ಟು ಚೆನ್ನಾಗಿದೆ. ಅಹಂ ರೂಪಸ್ಯ ನಾನು ಎನ್ನುವ ರೂಪದಿಂದ ತೋರುತ್ತಿರುವ ಈ ಜೀವಾತ್ಮ ಇದಾನಲ್ಲ, ಪ್ರತ್ಯಗಾತ್ಮ ಸಂಬಂಧಿತೆಯ ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟಿರುವುದರಿಂದ ಪ್ರತ್ಯಗಾತ್ಮನ ಜೊತೆ ಇರ್ತಾನೆ. ಜೀವಾತ್ಮ ಪರಮಾತ್ಮರಿಬ್ಬರು ಒಂದೇ ದೇಹದ ವಾಸವಾಗಿದ್ದಾರೆ. ಋತಂ ಪಿಬಂತವು ಸುಕೃತಸ್ಯ ಲೋಕೆ. ಹೌದಾ? ಇಬ್ಬರೂ ಕೂಡ ಜೊತೆಲಿ ಬಾ. ಪ್ರತ್ಯಗಾತ್ಮನಿಗೆ ಸಂಬಂಧಪಟ್ಟೇ ಇರುವುದರಿಂದ ಪ್ರಸಿದ್ಧೆ ನ ಯುಕ್ತ ಇವನನ್ನ ಅನಾತ್ಮ ಅಂತ ಹೇಳ್ಬಾರ್ದು. ಯಾರನ್ನ? ಜೀವಾತ್ಮನನ್ನ. ಜೀವಾತ್ಮನೆಂದರೂ ಬಂದೆ, ಪರಮಾತ್ಮನೆಂದರೂ ಬಂದೆ, ಸಂಸಾರಿಯ ಜೊತೆಯಲ್ಲೇ ಇದ್ದಾನೆ. ಆದ್ದರಿಂದ ಅಹಂ ರೂಪಸ್ಯ ಪ್ರತ್ಯಗಾತ್ಮ ಸಂಬಂಧಿತೆಯ ಏವ ಪ್ರಸಿದ್ಧೇ ಪ್ರಸಿದ್ಧಿ ಇರುವುದರಿಂದ ನಯುಕ್ತಂ ಅನಾತ್ಮ ಧರ್ಮತ್ವಂ. ಇವನನ್ನ ಅನಾತ್ಮ ಅಂತ ಹೇಳುವುದು ಸರಿಯಲ್ಲ. ದೇಹವನ್ನ ಅನಾತ್ಮ ಅಂತ ಹೇಳಿ ಪರವಾಗಿಲ್ಲ, ಇಂದ್ರಿಯಗಳನ್ನು ಅನಾತ್ಮ ಅಂತ ಹೇಳಿ ಪರವಾಗಿಲ್ಲ. ಈ ಪುಸ್ತಕವನ್ನ, ಶಾಲನ್ನ, ಜಪಮಾಲೆಯನ್ನ ನಾನಲ್ಲ ಅನ್ನಿ, ಮನಸ್ಸನ್ನು ನಾನಲ್ಲ ಅನ್ನಿ. ಮನಸ್ಸಿನ ಧರ್ಮಗಳಾದ ಕಾಮಾದಿಗಳ ಅನಾತ್ಮ ಧರ್ಮ ಅಗ್ರಿ. ಆದರೆ ಈ ಜೀವಾತ್ಮ ಅಂತಿದ್ದಾರಲ್ಲ, ಅಹಂ ಪ್ರತ್ಯಯಿ, ಇವನು ಪ್ರತ್ಯಗಾತ್ಮನ ಬಿಟ್ಟಿಲ್ಲ. ಪ್ರತ್ಯಗಾತ್ಮನ ಜೊತೆಯಲ್ಲೇ ಇದ್ದಾನೆ. ಇವನನ್ನ ಅನಾತ್ಮ ಅಂತ ಹೇಳುವುದು ಸರಿಯಲ್ಲ. ಆದ್ದರಿಂದ ಸಂಸಾರಿತ್ವ ಪರಮಾತ್ಮನಿಗೂ ಉಂಟು. ಪ್ರತ್ಯಗಾತ್ಮನೇ ಸಂಸಾರಿ, ಸಂಸಾರಿಯೇ ಪ್ರತ್ಯಗಾತ್ಮ. ಜೀವಾತ್ಮನನ್ನ ಪ್ರತ್ಯಗಾತ್ಮನಿಂದ ಬಿಡಿಸಲು ಸಾಧ್ಯವೇ ಇಲ್ಲ. ಮಹಾರಾಣಿಯನ್ನ ಮಹಾರಾಜನಿಂದ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಅನ್ನುವಂತೆ ನಯುಕ್ತಂ ಅನಾತ್ಮ ಧರ್ಮಿತ್ವಂ, ಅನಾತ್ಮ ಧರ್ಮವಾಗಿದೆ ಅಂತ ಹೇಳುವಂಥದ್ದು ಸರಿಯಾಗಿಲ್ವಲ್ಲ ಎಂದು ಆಶಂಕೇತ ಮುಮುಕ್ಷುಗಳು ಕೆಲವರು ಆಶಂಕೆ ಮಾಡಬಹುದು. ಅಲ್ಲ, ಅಹಂ ಪ್ರತ್ಯಯನಾದ ಆತ್ಮನಲ್ಲಿ ದೇಹಾದಿಗಳೆಲ್ಲವೂ ಅನಾತ್ಮ ವಸ್ತು ಒಪ್ಕೋತೇವೆ, ಅಂತಃಕರಣವು ಅನಾತ್ಮ. ಆದರೆ ಜೀವಾತ್ಮನು ಅನಾತ್ಮವಲ್ಲ ಎಂದು
ಯಾರಾದರೂ ಆಶಂಕೆ ಮಾಡಬಹುದು. ತಾಂ ಆಶಂಕಾಂ, ಇಂಥ ಆಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಇದಮುಚ್ಯತೆ. ಭಗವತ್ಪಾದ ಶಂಕರರು ಸಂಸಾರಿತ್ವ ಧರ್ಮರಹಿತನಾಗಿರುವ ಪರಿಶುದ್ಧನಾದ ಅಸಂಸಾರಿಯಾದ ಆತ್ಮನೇ ನೀನು ಕರ್ತೃವಾಗಿರುವ ಭೋಕ್ತೃವಾಗಿರುವ ಕರ್ತನಾಗಿರುವ ಜ್ಞಾತೃವಾಗಿರುವ ಆತ್ಮನು ಅಲ್ಲ ಅನ್ನುವುದನ್ನು ತೋರಿಸ್ತಾ ಇದೆ. ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಅಹಂ ರೂಪಮಪಿ ಅಂತಃಕರಣ ಧರ್ಮ ಏವ ನ ಆತ್ಮಧರ್ಮ. ಅಂಡರ್ಲೈನ್. ಅಹಂ ರೂಪವೂ ಕೂಡ ನಾನು 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 ಎನ್ನುವ ರೂಪದಿಂದ ತೋರುತ್ತಿರುವುದು ಕೂಡ ಅಂತಃಕರಣ ಧರ್ಮ ಏವ, ಅಂತಃಕರಣದ ಧರ್ಮವೇ ಹೊರತು ನ ಆತ್ಮಧರ್ಮ. ಆತ್ಮನಲ್ಲಿ ಅಹಂಕಾರವೂ ಇಲ್ಲ. ಹೇಗೆ ಮನಸ್ಸು ಬುದ್ಧಿ ಚಿತ್ತಗಳು ಅಂತಃಕರಣದ ಧರ್ಮಗಳು, ಅಹಂಕಾರವೂ ಡಿಟ್ಟೋ. ಆತ್ಮನಿಗೆ ಅಹಂಕಾರದ ಸಂಬಂಧವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಹಂ ರೂಪಮಪಿ, ಅಹಂ ಅನ್ನುವ ರೂಪವೂ ಕೂಡ ಅನಾತ್ಮ ಧರ್ಮ ಏವ, ಅನಾತ್ಮಕಃ ಅಂತಃಕರಣಂ, ಅಂತಃಕರಣದ ಧರ್ಮವಾಗಿದೆಯೇ ಹೊರತು ನ ಆತ್ಮಧರ್ಮ. ಮಹಾರಾಣಿಯವರು ಕೂಡ ಅನಾತ್ಮ ವಸ್ತುವೇ ಹೊರತು ಮಹಾರಾಜನ ಸ್ವರೂಪವಲ್ಲ. ಅಂತಃಕರಣಂ ಹಿ ಚಿತ್ ಸಾನ್ನಿಧ್ಯವಶಾತ್ ಚಿದಿವ ಅವಭಾಸಮಾನಂ ಅಹಂ ಪ್ರತ್ಯಯ ಆಶ್ರಯೋ ಭವತಿ. ಎಷ್ಟು ಚೆನ್ನಾಗಿದೆ ವಾಕ್ಯ. ಏನ್ ಗುರುಗಳ ಆಳವಾದ ವಿಮರ್ಶೆ. ಅಬ್ಬಬ್ಬಬ್ಬಬ್ಬ, ನನಗೆ ಓದ್ತಾ ಇದ್ರೆ ಸುಲಭವಾಗಿ ಅರ್ಥ ಆಗುತ್ತೆ, ಆನಂದವಾಗುತ್ತೆ. ಆದ್ರೆ ಒಂದು ಆಶ್ಚರ್ಯವೇ ಇಲ್ಲ. ಏನ್ ಬರೆದಿದ್ದಾರೆಯೋ ಗುರುಗಳು ಅಷ್ಟನ್ನು ಪಾಠ ಮಾಡಿರೋಣದರಿಂದ, ಸಾಕ್ಷಾತ್ ಗುರುಗಳೇ ಪಾಠ ಮಾಡಿರುವುದರಿಂದ ಯಾವುದು ಕಷ್ಟವಲ್ಲ, ಆಯಾಸವೂ ಇಲ್ಲ. ಅದ್ರ ಆನಂದವಾಗ್ತಾ ಇದೆ. ಆಳವಾದ ವಿಮರ್ಶೆ. ಅಂತಃಕರಣಂ ಹಿ, ಅಂತಃಕರಣವು ಚಿತ್ ಸಾನ್ನಿಧ್ಯ, ಚಿದ್ರೂಪನಾಗಿರುವ ಆತ್ಮನ ಸಾನ್ನಿಧ್ಯವಶ ಹತ್ತಿರದಲ್ಲಿರುವುದರಿಂದ ಅಹಂಕಾರ ಈಸ್ ನಿಯರರ್ ದ್ಯಾನ್ ದ ನಿಯರೆಸ್ಟ್. ಆತ್ಮನಿಗೆ ತುಂಬಾ ಸಮೀಪದಲ್ಲಿರುವುದರಿಂದ ಚಿದಿವ ಅವಭಾಸಮಾನಂ, ಇದೇ ಚೈತನ್ಯವೋ ಎನ್ನುವ ಚಿತು ಇವ ಚಿದಿವ ಚಿತ್ತು ಸಂಧಿ. ಇದು ಚಿತ್ತೋ ಎನ್ನುವಂತೆ, ಅರಿವಿನ ವೃತ್ತಿಯೋ ಎನ್ನುವಂತೆ, ಪ್ರತ್ಯಗಾತ್ಮೀ ಅವಭಾಸಮಾನಂ ತೋರುತ್ತಾ ಅಹಂ ಪ್ರತ್ಯಯಾಶ್ರಯ, ನಾನು ಎನ್ನುವಂತಹ ಪ್ರತ್ಯಯಕ್ಕೆ ಆಶ್ರಯವಾಗಿದೆ. ಯಾವುದು? ಅಂತಃಕರಣ. ಮಹಾರಾಜನಿಗೆ ಒಬ್ಬ ಸಮೀಪ ತಮವರ್ತಿಯಾಗಿರುವ ಮಂತ್ರಿ ಇದ್ದಾನೆ ಅಥವಾ ಪಿಎ ಇದ್ದಾನೆ. ಆ ಪಿಎ ನೋಡ್ಬಿಟ್ರೆ ಅವನ ಡ್ರೆಸ್ಸು, ಅವನ ಗತ್ತು ಅದು ನೋಡ್ಬಿಟ್ರೆ ಅವನೇ ಮಹಾರಾಜನೇನೋ ಅನ್ಸುತ್ತೆ. ಮಹಾಪ್ರಭುಗಳೇ ನಮಸ್ಕಾರ ಅಂತೀವಿ. ಏನ್ ಬೇಕಾಗಿತ್ತು ಅಂತ ತಮ್ಮ ನೋಡ್ಬೇಕು ಅಂತ ಬಂದೆ. ಏನ್ ಸಮಾಚಾರ? ನಾಳೆ ಬನ್ನಿ. ಅವನ ಮಹಾರಾಜನಲ್ಲ, ಬಂದಿರುವಂತ ವಿಸಿಟರ್ ಇವನನ್ನೇ ಮಹಾರಾಜ ಅನ್ಕೊಂಡ. ಹಾಗೇನಾಗಿದೆ, ಎಲ್ಲ ದಾರ್ಶನಿಕರು ಮಹಾ ಪ್ರಚಂಡರು, ಕಾಪಿಲ ಸಾಂಖ್ಯರಿರ್ಬಹುದು ಅಥವಾ ಪಾತಂಜಲ ಯೋಗಿಗಳಿರ್ಬಹುದು ಅಥವಾ ಕಾಣಾದ ವೈಶೇಷಿಕರಿರ್ಬಹುದು, ಗೌತಮೀಯ ನೈಯಾಯಿಕರಿರ್ಬಹುದು ಅಥವಾ ಜೈಮಿನಿಯ ಪೂರ್ವಮಿ, ಎಲ್ಲರೂ ದಂಡ್ರೆ. ಯಾಕೆ? ಯಾರಿಗೂ ಕೂಡ ಅಹಂಕಾರ ಸ್ವರೂಪರಹಿತವಾಗಿರುವ ಚಿನ್ಮಾತ್ರ ಸ್ವರೂಪನಾದ ನಿರ್ಗುಣ ನಿರ್ವಿಶೇಷನಾಗಿರುವ ಪ್ರತ್ಯಗಾತ್ಮ ಸ್ವರೂಪ ಅರ್ಥವಾಗಿದೆ. ಮತ್ತೊಮ್ಮೆ ಓದ್ತೇನೆ. ಅಂತಃಕರಣಂ ಹಿ, ಅಂತಃಕರಣವು ಹಿಕಾರ ಅವಧಾರಣಾರ್ಥ
ಅಂತಃಕರಣಿ ಚಿತ್ ಸಾನ್ನಿಧ್ಯಾತಿ ಚಿರಿವ ಅವಭಾಸಮಾನಂ ಅಹಂ ಪ್ರತ್ಯಯ ಆಶ್ರಯೋ ಭವತಿ. ಹೀಗಾಗಿ ಬಿಟ್ಟು ಅಹಂಕಾರವನ್ನ ಪ್ರತ್ಯಗಾತ್ಮನಿಂದ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏತದೇವ ಚ ಅಹಂ ಪ್ರತ್ಯಯ ಆಲಂಬನಂ ಭವತಿ ವ್ಯವಹಾರೇ. ಏತದೇವ ನಪುಂಸಕಲಿಂಗ. ಏತದೇವ ಅಂತಃಕರಣಂ. ಈ ಅಂತಃಕರಣವೇ ವ್ಯವಹಾರದಲ್ಲಿ ಅಹಂ ಪ್ರತ್ಯಯಕ್ಕೆ ಆಲಂಬನಂ ಆಶ್ರಯವಾಗಿದೆ. ದೇಹಾಯರಪಿ ಏತದ ವಿವೇಕಾತ್. ಏಕೆಂದರೆ ದೇಹಾದಿಗಳು ಕೂಡ ಈ ಅಂತಃಕರಣದ ಅವಿವೇಕದಿಂದಲೇ ಆಗಿದೆ. ದೇಹಾದಿಗಳಿಗೂ ಅಂತಃಕರಣಕ್ಕೂ ದೇಹಾದಿಗಳಿಗೂ ಆತ್ಮನಿಗೂ ಕೂಡ ಅಧ್ಯಾಸವಾಗಿರುವುದರಿಂದ ನೋಡಿ, ಅಂತಃಕರಣವೂ ಅನಾತ್ಮ, ಅಹಂಕಾರವೂ ಅನಾತ್ಮ, ದೇಹಾದಿಗಳು ಅನಾತ್ಮ. ಅನಾತ್ಮವಾಗಿವೆ ಎನ್ನುವಂತಹದ್ದು ಎಲ್ಲಕ್ಕೂ ಸಮಾನವಾಗಿದೆ. ಆದರೆ ಇಯಾಂಸ್ತು ವಿಶೇಷ. ಇಯಾನ ಪುಲ್ಲಿಂಗ, ಇಯತಿ ಸ್ತ್ರೀಲಿಂಗ, ಇಯತ್ ನಪುಂಸಕ. ವಿಶೇಷ ಇಯಾನ, ಇಷ್ಟು ಮಾತ್ರ ವಿಶೇಷ. ಇಯಾನ ಇಷ್ಟು ವಿಶೇಷ. ಏನು? ದೇಹಾದಿ ಇದಂ ಬುದ್ಧಿ ವಿಷಯೋಪಿ ಭವತಿ ಅನಾತ್ಮತಯಾಸು ವಿವೇಚನ. ಅಹಂ ಪ್ರತ್ಯಯೀತು ಚಿದಾಭಾಸಯುತ ಅಹಂಕಾರ ಬಾಹ್ಯ ವಿಷಯಾಪೇಕ್ಷೆಯ ಪ್ರತ್ಯಕ್ವಾಚಿ ಕುತ್ರಚಿದಪಿ ವ್ಯವಹಾರೇ ಇದಂ ರೂಪೇಣ ಅಪ್ರತಿಭಾಸಮಾನತ್ವಾಚ್ಚ ನ ಆತ್ಮನ ಸಕಾಶ ಸುವಿವೇಚನ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾಲ್. ಏನ್ ಚೆನ್ನಾಗಿ ಬರೆದ ಸ್ವಾಮಿ. ಗುರುಗಳ ಮೇಧಾಶಕ್ತಿಯನ್ನ ನೋಡಬೇಕಾದರೆ, ಗುರುಗಳ ವಿವೇಕ ಸಾಮರ್ಥ್ಯವನ್ನ ನೋಡಬೇಕಾದ್ರೆ ಅಧ್ಯಾಸ ಭಾಷ್ಯ ಓದ್ಬೇಕು, ಅರಗಿಸ್ಕೊಂಡೆ. ನನಗೇನ್ ಪಾಠ ಮಾಡಿದ್ದಾರೋ ಗುರುಗಳು ಅದನ್ನ ತಮ್ಮೆಲ್ಲರಿಗೂ ನಿರ್ವಂಚನೆಯಿಂದ ಹಂಚ್ತಾ ಇದ್ದೇನೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಒಂದು ಆಶೆ, ಅವರೇ ಬರೆದಿರುವಂತಹ ವ್ಯಾಖ್ಯಾನ ಗ್ರಂಥಗಳನ್ನ ಸುಬ್ರಾಯ ಶರ್ಮನಿಗೆ ಪಾಠ ಮಾಡಬೇಕು ಅಂತ. ನನ್ಗೆ ಈ ತೈತ್ರಿಯ ಭಾಷ್ಯ ಪಾಠ ಮಾಡುವಾಗ ಶಾಂಕರ ಭಾಷ್ಯ ಜೊತೆಯಲ್ಲಿ ತೈತ್ರಿಯ ಭಾಷ್ಯಾರ್ಥ ವಿಮರ್ಶಿನಿ ಪಾಠ ಮಾಡ್ತಾ ಇದ್ರು. ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನವನ್ನು ಅರ್ಥ ಹೇಳ್ತಾ ಇದ್ರು. ಆಮೇಲೆ ನಾನ್ ಬರ್ದಿದ್ದೇನಲ್ಲ ಆ ಪುಸ್ತಕ ತಗೊಂಬಂದ, ತಾವು ಬರೆದಿರುವಂತಹ ವಿಚಾರಗಳನ್ನ, ತಾವು ಮಾಡಿರುವಂತಹ ಸಂಶೋಧನೆಗಳನ್ನ ಜಗತ್ತಿಗೆ ತಿಳಿಸಬೇಕು ಎನ್ನುವಂತಹದ್ದು ತುಂಬಾ ಆಸೆ ಇತ್ತು. ಆ ದೃಷ್ಟಿಯಿಂದ ಗುರುಗಳು ಬರೆದಿದ್ದಾರೆ, ತುಂಬಾ ಚೆನ್ನಾಗಿ. ನಾನೇನು ಆ ಗುರುಗಳ ಸೇವೆಯನ್ನ 16 ವರ್ಷ ಮಾಡಿದ್ದರಿಂದ ಗುರುಗಳು ಏನ್ ಪಾಠ ಮಾಡಿದ್ದಾರೋ, ಏನ್ ಬರೆದಿದ್ದಾರದನ್ನ ನಿರ್ವಂಚನೆಯಿಂದ ತಮ್ಮೆಲ್ಲರೂ ತಿಳಿಸ್ತಾ ಇದ್ದೇನೆ. ನೀವೆಲ್ಲರೂ ತುಂಬಾ ತುಂಬಾ ಭಾಗ್ಯವಂತರು. ಮತ್ತೊಬ್ಬರ ವಿಚಾರ ನನಗೆ ಬೇಡ, ನಾನು ಉದ್ಧಾರವಾಗ್ಬೇಕು, ನಾನು ಅಧ್ಯಾಸವನ್ನ ಕಳಿಸ್ಕೊಂಡು ಬ್ರಹ್ಮನಿಷ್ಠನಾಗ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಾವೆಲ್ಲರೂ ಓದ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲೆ ಗುರುಗಳ ಸಂಪೂರ್ಣ ಅನುಗ್ರಹವಿದೆ. ನನಗೆ ಓದ್ತೇನೆ. ಈ ಅವಸ್ಥೆ ವಿಶೇಷ ದೇಹಾಧ್ಯಾಸಕ್ಕೂ ಅಹಂಕಾರಾಧ್ಯಾಸಕ್ಕೂ ಇಷ್ಟು ವ್ಯತ್ಯಾಸ. ದೇಹಾದಿ ದೇಹ ಇಂದ್ರಿಯಾಣಿ ಮನಃ ಇದೆಲ್ಲವೂ ಕೂಡ ಇದಂ ಬುದ್ಧಿ ವಿಷಯೋಪಿ ಭವತಿ. ಈ ನನ್ನ ಶರೀರ, ಈ ನನ್ನ ಕಣ್ಣು, ಈ ನನ್ನ ಕಿವಿ, ಈ ನನ್ನ ಕೈ, ಈ ನನ್ನ ಕಾಲು, ದೇಹಾದಿಗಳು ಇದಂ ಅನ್ನುವಂತಹ ಬುದ್ಧಿಗೂ ವಿಷಯವಾಗಿದೆ. ಇದು ಒಂದು ಇಂಥದ್ದು ಅಂತ ಹೇಳ್ತೇನೆ. ದೇಹಾದಿ ಇದಂ ಬುದ್ಧಿ ವಿಷಯೋಪಿ ಭವತಿ ಇತಿ ಅನಾತ್ಮತೆಯಾಸು ವಿವೇಚನ. ದೇಹವು ನಾನಲ್ಲ, ಏಕೆಂದರೆ ನನ್ನ ಶರೀರ ಎಂದು ಕಾಣುತ್ತಿರುವುದರಿಂದ. ಬುದ್ಧಿ ನಾನಲ್ಲ,
ನನ್ನ ಬುದ್ಧಿ ಎಂದು ತೋರುತ್ತಿರುವುದರಿಂದ ಮಾಡಿಕೊಂಡು ಅನಾತ್ಮತೆಯ ಇವೆಲ್ಲವೂ ಕೂಡ ಅನಾತ್ಮವಾಗಿವೆ ಎನ್ನುವುದು ಸುವಿವೇಚನ. ಸುಷ್ಟು ವಿವೇಚನ ಯಸ್ಯ, ಸುಲಭ ತಿಳ್ಕೊಂಬೋದು. ಸ್ವಲ್ಪ ವಿಚಾರ ಪರನಾಗಿರುವ ಮನುಷ್ಯನಿಗೆ ನೀ ಶರೀರವಲ್ಲ ಅಂದ್ರೆ ಹೌದು ಅಂತಾನೆ. ಯಾಕೆ? ನನ್ನ ಶರೀರ, ನನ್ನ ಕಣ್ಣು, ನನ್ನ ಕಿವಿ ನನ್ನದು ಎನ್ನುವಂತಹದ್ದೇ ಇದಂ ಪ್ರತ್ಯಯ ಗೋಚರತ್ವ. ಆದರೆ ಅಹಂ ಪ್ರತ್ಯಯಿತು ಜೀವಾತ್ಮನಾದರೂ ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವ ಕರ್ತೃಭೋಕ್ತೃ ಪ್ರಮಾತ್ರವಾಗಿರುವ ಜೀವಾತ್ಮನಾದರೂ ಚಿದಾಭಾಸಯುತ, ಯಾವಾಗಲೂ ಕೂಡ ಚಿತ್ತಿನ ಆಭಾಸದಿಂದ ಕೂಡ್ಕೊಂಡಿದ್ದಾನೆ. ಆತ್ಮನ ಚಿತ್ ಚೈತನ್ಯದ ಬೆಳಕು ಮೊಟ್ಟ ಮೊದಲಿಗೆ ಬೀಳುವಂತಹದ್ದು ಜೀವಾತ್ಮನ ಮೇಲೆ, ಅಲ್ಲಿಂದ ಮನಸ್ಸಿನ ಮೇಲೆ, ಅಲ್ಲಿಂದ ಇಂದ್ರಿಯಗಳು, ಆಮೇಲೆ ಶರೀರ, ಆಮೇಲೆ ಪಾದರಕ್ಷೆ. ಇದನ್ನೆಲ್ಲ ನನ್ನೆಲ್ಲ ತಿಳ್ಕೊಂಡ್ಬಂದ್ವನು. ಇದೆಲ್ಲವೂ ಅನಾತ್ಮ ವಸ್ತು. ಅಹಂ ಪ್ರತ್ಯಯಿತು, ಅಹಂ ಪ್ರತ್ಯಯಾದರೂ ಚಿದಾಭಾಸಯುತ, ಚಿದಾಭಾಸದಿಂದ ಕೂಡಿಕೊಂಡು ಅಹಂಕಾರವು ಭಾಷ್ಯ ವಿಷಯಾಪೇಕ್ಷೆಯ ಹೊರಗಿನ ಅನಾತ್ಮ ವಿಷಯಗಳ ದೃಷ್ಟಿಯಿಂದ ಪ್ರತ್ಯಕ್ವಾತ್ ಇನ್ನರ್ ಮೋಸ್ಟ್ ಯಾವುದು ಅಹಂಕಾರ, ಅವನೇ ಜೀವ. ಅಹಂಕಾರವೆಂಬ ಸೂಕ್ಷ್ಮೋಪಾದಿಯನ್ನು ಕೂಡ್ಕೊಂಡಿರುವಂತವನೇ ಜೀವಾತ್ಮ. ಇವನನ್ನ ಅನಾತ್ಮ ಎಂದು ತಿಳಿದುಕೊಳ್ಳುವುದು ಕಷ್ಟ. ಯಾಕೆ? ಪ್ರತ್ಯಗಾತ್ಮ ಹತ್ತಿರದಲ್ಲೇ ಇಟ್ಕೊಂಡು ಪ್ರತ್ಯಕ್ವಾತ್ ಇನ್ನರ್ ಮೋಸ್ಟ್ ಒಳಗಡೆ ಇರುವುದರಿಂದ ನಕುತ್ತ ಚಿದಪಿ ವ್ಯವಹಾರ ಮಾಡುವಾಗ ಎಲ್ಲಿಯೂ ಯಾವಾಗಲೂ ಕೂಡ ಇದಂ ರೂಪೇಣ ನಾನು ನಾನು ತೋರ್ತೆ. ಈ ನಾನು ಎನ್ನುವುದನ್ನ ಇದಂ ಇದು ತಿಳ್ಕೊಳ್ಳುತ್ತಾ, ಇದು ಕನ್ನಡಕ ಅರ್ಥವಾಗುತ್ತೆ, ಇದು ಪುಸ್ತಕ ಅರ್ಥ ಆಯ್ತು, ಇದು ಶರೀರ ಅರ್ಥ ಆಯ್ತು, ಇದು ಇಂದ್ರಿಯ, ಇದು ಮನಸ್ಸು. ಆದರೆ ಅಹಂಕಾರ ಅಂತಿದೆಯಲ್ಲ, ಇದು ಎಲ್ಲಿಯೂ ಕೂಡ ಇದಂ ರೂಪದಿಂದ, ಇದು ಎನ್ನುವ ರೂಪದಿಂದ ಇದು ಅಪ್ರತಿಭಾಸಮಾನತ್ವ ತೋರದಿರುವುದರಿಂದ ಈ ಜೀವಾತ್ಮನನ್ನ ಯಾವನೊಬ್ಬನೂ ಕೂಡ ಇದು ಅಂತ ಹೇಳಿದ. ಜೀವಾತ್ಮನನ್ನ ಯಾವನೊಬ್ಬರೂ ಕೂಡ ಅನಾತ್ಮ ವಸ್ತು ಎಂದು ತಿಳಿಯಲು ಸಾಧ್ಯವಿಲ್ಲ. ಆತ್ಮನ ಸಕಾಶಾತೆ, ಆತ್ಮನ ದೆಸೆಯಿಂದ ಅಹಂಕಾರವನ್ನ ಜೀವಾತ್ಮನನ್ನ ಬಿಡಿಸಿಕೊಳ್ಳುವುದು ನ ಸುವಿವೇಚನ, ಸುಲಭವಲ್ಲ. ಎಂಥ ದಡ್ಡನಾಗಿರಲಿ ಯಾವಾಗಲೂ ಕೂಡ ಅನಾತ್ಮ ವಸ್ತುನಿಷ್ಠ, ಯಾವ ಸಂಸ್ಕಾರವೂ ಇಲ್ಲ. ವೇದಾಂತ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಸ್ನಾನ ಪರಮನಾಸ್ತಿಕ, ಯಾವಾಗಲೂ ತಿನ್ನುವುದು, ಕಳ್ತನ ಮಾಡೋದು, ಮೋಸ ಮಾಡೋದು, ಸಾಯಿದೆ ಅಂತವನಿಗೆ ಈ ಚಪ್ಪಲಿ ನೀನಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ನೋಡೋ, ಹಳೆ ಚಪ್ಪಲಿ ಇದೆಯಲ್ಲ, ಇದು ಹರಾಜ್ ಹಾಕಿದ್ರೆ 5 ರೂಪಾಯಿ ಹೋಗುದು. ಆ ಚಪ್ಪಲಿ ನೀನಲ್ಲ ಸ್ವಾಮಿ ಅರ್ಥ ಆಯ್ತು ಅಂತಾನೆ, ಅವನಿಗೂ ಅರ್ಥವಾಗುತ್ತೆ. ಯಾರಿಗೆ? ವೇದಾಂತ ಸಂಸ್ಕಾರವಿಲ್ಲದ ಸದಾಚಾರ ಸಂಪನ್ನನಲ್ಲದ ರೌಡಿ, ಅದು ಅವನಿಗೆ ಹಣ ನೀನಲ್ಲ ನತ್ವಾಗುತ್ತೆ ಅಷ್ಟೆ. ಅದೇ ತರ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ದೇಹಾದಿಗಳನ್ನ ಅನಾತ್ಮ ಅಂತ ಹೇಳಿದ್ರೆ ಹೂ ಅಂತಾರೆ. ಆದರೆ ಈ ಜೀವಾತ್ಮ ಅಂತ ತೋರ್ತಾ ಇದ್ದಾನಲ್ಲ, ಆ ಜೀವಾತ್ಮ ನೀನಲ್ಲ ಅಂದ್ರೆ ಹಾ ಅಂತಾನೆ. ಯಾಕೆ? ವಿಷಯ ಗೊತ್ತಿಲ್ಲ. ವಾಕ್ಯ ಗೊತ್ತೇನು? ಅಹಂ ಪ್ರತ್ಯಯಿತು ಚಿದಾಭಾಸಯುತ ಅಹಂಕಾರ ಭಾಷ್ಯ ವಿಷಯಾಪೇಕ್ಷೆಯ ಪ್ರತ್ಯಕ್ವಾತ್, ಹೊರಗಿನ ವಿಷಯಗಳ ದೃಷ್ಟಿಯಿಂದ ಅತ್ಯಂತ ಒಳಗಡೆ ಇರುವುದರಿಂದ ಕುತ್ರಚಿತ್ ವ್ಯವಹಾರ, ಯಾವುದೇ ವ್ಯವಹಾರ ಮಾಡುವಾಗಲೂ ಇದಂ ರೂಪೇಣ, ಇದು ಎನ್ನುವ ರೂಪದಿಂದ ಅಪ್ರತಿಭಾಸಮಾನತ್ವ, ಯಾರಿಗೂ ತೋರದಿರುವುದರಿಂದ ಆತ್ಮನ ಸಕಾಶಾತೆ, ಪ್ರತ್ಯಗಾತ್ಮನಿಂದ ಅಹಂಕಾರವನ್ನ
ಜೀವಾತ್ಮನನ್ನ ನ ಸುವಿವೇಚನ ಸುಲಭವಾಗಿ ಬಿಡಿಸಿಕೊಳ್ಳುವ ಅದನ್ನ ತೋರಿಸ್ತಾ ಇದ್ದೀನಿ. ಈ ಅಹಂ ಪ್ರತ್ಯಗಮ್ಯನಾಗಿರುವ ಆತ್ಮನೂ ನೀನಲ್ಲ. ಬಾ, ಯಾರು ನಾನು? ಚಿದಾನಂದ ರೂಪ ಶಿವಸ್ತ್ವಂ ಶಿವಸ್ತ್ವಂ ಅತಯೇವ ಆತ್ಮ ಅಹಂ ಪ್ರತ್ಯಯಾಲಂಬನ ಏವ ಜ್ಞಾತ ಇತಿ ಮಾನಸ ಪ್ರತ್ಯಕ್ಷ ಗಮ್ಯ ಏವೇತಿ ಸ್ಮೃತಿ ಇಚ್ಛಾದಿಲಿಂಗೈ ಅನುಮೇಯಶ್ಚ ಆತ್ಮ ಇತಿ ಚ ಭ್ರಾಂತಾಃ ಕೇಚಿತ್ ಪರೀಕ್ಷಕಾಃ ಅಪಿ. ಬಾ, ಆದ್ದರಿಂದಲೇ ದೊಡ್ಡ ದೊಡ್ಡ ಪರೀಕ್ಷಕರು ಕೂಡ ಗುಂಡಿಗೆ ಬಿದ್ದಿದ್ದಾರೆ. ಒಳ್ಳೆ ಎಕ್ಸಾಮಿನರ್ಸ್ ವಿಚಾರ ಮಾಡ್ತಾ ಇದ್ದಾರೆ. ಅಂಥವರೆಲ್ಲರೂ ಕೂಡ ಪ್ರತ್ಯಗಾತ್ಮನನ್ನು ಸಂಸಾರಿಯಾದ ಜೀವಾತ್ಮನನ್ನು ಒಂದು ಅಂತ ಮಾಡ್ಕೊಂಡ್ಬಿಟ್ಟಿದೆ. ಪ್ರತ್ಯಗಾತ್ಮನ ದಶೆಯಿಂದ ಜೀವಾತ್ಮನನ್ನ ಬಿಡಿಸಿಕೊಂಡು ನಾನು ಕರ್ತೃಭೋಕ್ತವಾದ ಸಂಸಾರಿಯಾದ ಆತ್ಮನು ಅಲ್ಲ ಎನ್ನುವುದನ್ನ ತಿಳಿಸಿಕೊಟ್ಟಿರುವ ಏಕೈಕ ಮಹಾಪ್ರಭುಗಳೆಂದರೆ ಭಗವತ್ಪಾದ ಶಂಕರಾಚಾರ್ಯರು. ಅದನ್ನ ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ಯಾರು? ನಿಮ್ಮ ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅದನ್ನ ನಾಳೆ ಮುಂದುವರ್ಸೋಣ. ನಮೋ ನಮಸ್ತದ್ ಗುರುಪಾದುಕಾಭ್ಯಾಂ. ವೃದ್ಧರು ಎರಡು ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ. ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಸೇರಿಗಾರು ಗೆಡಿಸಿದಿರಿ ಸೇರುವೆ ನಾ ಮುರವೈರಿಯ ಬೇಗದಿ. 6 ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆ ನಾ ಮುರವೈರಿಯ ಬೇಗದಿ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ನೀವೆನ್ನನು
ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ಶರಣೆಂದಿರುವೆ ಶಂಕರ ನಮ ಶ್ರೀಹರಿ ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ದಾರಿಯ ಬಿಡಿ ನೀವೀಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ ಇನ್ನು ದೂರಕ್ಕೆ ಸರಿಯಿರಿ ಬೇಗ